ಹಾಯ್ ಹೆಲೋ ನಮಸ್ಕಾರ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತಿನ ಪಯಣ ಕುಂದಾದ್ರಿ ಹಿಲ್ಸ್. ಎಲ್ಲರೂ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗಾಡಿಗಳೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ಟೈಮ್ ಇವಾಗ 5:15. ಬನ್ನಿ ಓಡೋಣ. ಸೊ ಹೊನ್ನಾಳಿ ರೀಚ್ ಆಗಿದ್ದೀವಿ. ಗಾಯ್ಸ್ ಎಲ್ಲ ಬಂದರು. 61 ಕಿಲೋಮೀಟರ್ಸ್ ಕವರ್ ಆಗಿದೆ. 118 ಕಿಲೋಮೀಟರ್ ಇದೆ ಇನ್ನು. ಹೊರಡೋಣ. ಸೊ ದ ಟೈಮ್ ವಾಸ್ ಅರೌಂಡ್ 11 AM. ನಾವು ಬೆಟ್ಟ ರೀಚ್ ಆಗಿದ್ದು ಟೈಮು 1 ಅವರ್ಗೂ ವಿ ವೇರ್ ಇನ್ ತೀರ್ಥಹಳ್ಳಿ, ಸ್ಟಾಪ್ ಫಾರ್ ಬ್ರೇಕ್ಫಾಸ್ಟ್ ಆ್ಯಂಡ್ ಸಮ್ ರೆಸ್ಟ್. ಸೊ ಈ ಬೆಟ್ಟ ಹಚ್ಚೋದಕ್ಕೆ ನನಗಂತೂ ಭಾಳ ಸಿಕ್ಕಾಪಟ್ಟೆ ತೊಂದರೆ ಆಯಿತು. ಯಾಕಂದರೆ ಫಸ್ಟ್ ಆಫ್ ಆಲ್ ದ ಬೈಕ್ ವಾಸ್ ಅಂಡರ್ ಪವರ್ಡ್, ಟು ಪವರ್ಫುಲ್ ಟು ಕ್ಲೈಮ್ ದಿಸ್ ಕೈಂಡ್ ಆಫ್ ಹಿಲ್. ಸೊ ನಿಮ್ಮ ಹತ್ರ ಅರೌಂಡ್ 300cc ಪ್ಲಸ್ ಅವರ ಎಂಜಿನ್ ಇದ್ದರೆ ನೀವು ಈಸಿಯಾಗಿ ಡಬಲ್ಸ್ ಹಚ್ಬೋದು. ಒಂದು ಪ್ರಾಬ್ಲಮ್ ಏನಾಯಿತು, ನಾನು ಡಬಲ್ಸ್ ಹಚ್ತಿದ್ದೆ ಗಾಡಿಯಲ್ಲಿ. ಆ್ಯಂಡ್ ದಿಸ್ ಗಾಡಿ ಈಸ್ ನಾಟ್ ಎಟ್ ಆಲ್ ಕಂಫರ್ಟಬಲ್ ಫಾರ್ ಡಬಲ್ ಸೀಟರ್. ನೀವು ಸೋಲೋ ಹೊಡಿತಿದ್ದೀರಾ, ಎಲ್ಲರೂ ಹಚ್ತಾರೆ. ಇನ್ನಿ ಬೆಟ್ಟ ಯು ಕ್ಯಾನ್ ಕ್ಲೈಮ್, ಬಟ್ ನಾಟ್ ವಿತ್ ಪಿಲಿಯನ್ ರೈಡರ್ ಇದ್ದಾಗ ಯು ಹ್ಯಾವ್ ಟು ಕಿಕ್ ಹಿಮ್ ಔಟ್. ಸೊ ಇಲ್ಲಿ ಏನಾಗ್ಬಿಟ್ಟಿತ್ತು, ಹೋಗಿದ ತಕ್ಷಣ ಇಲ್ಲಿ ಗೇಟ್ ಹಾಕಿದ್ರು. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಯೂಶಲಿ 8 o'clock ಅಷ್ಟೊತ್ತಿಗೆ ಓಪನ್ ಆಗಿರಬೇಕಾಗಿತ್ತು, ಬಟ್ ಪುರೋಹಿತ ಐ ವಾಸ್ ನಾಟ್ ದೇರ್. ನಾವು ಹೋಗಿದ ತಕ್ಷಣ ಅರೌಂಡ್ 5 minutes ಆಮೇಲೆ ವೇಟ್ ಮಾಡಿದ್ವಿ. ಆಮೇಲೆ ಪಂಡಿತರು ಬಂದರು, ಗೇಟ್ ಓಪನ್ ಮಾಡಿ ಅವಕಾಶ ಕೊಟ್ಟರು ಒಳಗಡೆ ಹೋಗೋಕ್ಕೆ. ಬೆಳಗ್ಗೆ 8 ಗಂಟೆಯಿಂದ ಜನರು ಕಾಯ್ತಿದ್ದಾರೆ ಇಲ್ಲಿ, ಗೇಟ್ ಓಪನ್ ಆಗುತ್ತೆ. ಬಟ್ ವಾಸ್ 11 AM ತನಕ ಅವ್ರು ಕಾಯ್ಕೊಂತ ಕುಂತಿದ್ದಾರೆ. ಸ್ವಲ್ಪ ದಾವಣಗೆರೆ ಜನರು ಬಂದಿದ್ರು ಇಲ್ಲಿ, ಸೊ ಅಲ್ಲೇ ಹರಟೆ ಹೊಡ್ಕೊಂತ ಕುಂತಿದ್ವಿ. ಸೊ ದಿಸ್ ದಟ್ ಪಂಡಿತ್ಗೆ ಒಂದು ಒಳ್ಳೆ ಸಾಂಗ್ ಹಾಕೋಣಂತೆ. ಜೊತೆಗೆ ಒಬ್ಬ ಪೊಲೀಸ್ ಮ್ಯಾನು ಇರ್ತಾರೆ. ನಿಧಾನವಾಗಿ ಹಾಂ ಬನ್ನಿ, ನಿಮ್ಗೆ ತೋರಿಸ್ತೀನಿ ಯಾವ ಲೆವೆಲಿಗೆ ರೋಡ್ ಸ್ಟೀಪ್ ಇತ್ತು ಅಂತ. ಕ್ಯಾಮ್ರಾದಲ್ಲಿ ಮೋಸ್ಟ್ಲಿ 50% ನಿಮಗೆ ಗೊತ್ತಾಗಲ್ಲ, ಬಟ್ another 50% ಐ ವಿಲ್ ಟ್ರೈ ಟು ಶೋ ಯು ಹೌ ಡಿಫಿಕಲ್ಟ್ ಇಟ್ ವಾಸ್ ಟು ಕ್ಲೈಂಬ್ ದ ಹಿಲ್. ಸೊ ಇವರು ಪಂಡಿತರು ಹೇಳಿದ ಪ್ರಕಾರ ದಿಸ್ ವಾಸ್ ಅನ್ ಆಲ್ ಸೀಸನ್ ರೋಡ್ ಅಂತೆ. ಯಾವ ಮಳೆ ಬಂದರೂ ಯಾವ ಬಿಸಿಲಿದ್ರು ರೋಡಿಗೆ ಏನು ಡ್ಯಾಮೇಜ್ ಆಗಲ್ಲ ಅಂತ ಕ್ಲೇಮ್ ಮಾಡಿದರು. ಅರೌಂಡ್ 3 crores ಏನೋ ಸ್ಪೆಂಡ್ ಮಾಡಿದ್ರಂತೆ ರೋಡ್ ರೆಡಿ ಆಗಬೇಕಂತ ವಿತ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಆದರೂ ಇಷ್ಟೆಲ್ಲ ಹಚ್ತೀವಲ್ಲ, ಇದು ಹತ್ತಿದ್ದಕ್ಕೂ ಆ ಮೇಲ್ಗಡೆ ಸೀನ್ರಿ ನೋಡೋದಕ್ಕೂ ಭಾಳ ಸಾಕು ಖುಷಿಯಾಗ್ಬಿಡ್ತಾರೆ. ನೀವು ಸೀನ್ರಿ ನೋಡಿ ಆ ರೋಡ್ ಹಚ್ಚಿದ್ದಕ್ಕೂ ಅಲ್ಲಿ ಎಲ್ಲ ಸಮಸ್ಯೆ ಅನ್ನೋಕ್ಕಿಂತ ಆ ಸೀನ್ರಿಗೋಸ್ಕರ ನೀವು ಬೆಟ್ಟ ಹತ್ತಬೇಕು. ಮತ್ತು ಅಲ್ಲಿ ಒಂದು ದೇವಸ್ಥಾನ ಇದೆ, ಜೈನರದ್ದು ಒಂದು ದೇವಸ್ಥಾನ ಬರುತ್ತೆ. ಅಲ್ಲಿ ನೀವು ಒಳಗೆ ಹೋಗ್ರಿ, ಅಲ್ಲಿ ಪ್ರೇ ಮಾಡಿ. ನಿಮಗೆ ಹೊರಗಡೆ ಹೀಟ್ ಆಗಲಿ ಏನಾಗಲಿ ಏನು ಸೆನ್ಸ್ ಆಗಲ್ಲ. ಫುಲ್ ಕೂಲ್ ಆಗಿದೆ ಹೊರಗಡೆ, ಫುಲ್ ಕಾಮ್ ಆಗಿದೆ. ನಮ್ಮ ಜೈನರ ದೇವಸ್ಥಾನ ಇದೊಂದು ಸ್ಪೆಷಾಲಿಟಿ. ನೀವು ಅಲ್ಲಿ ಒಳಗೆ ಹೋಗಿ ಪ್ರೇ ಮಾಡಿದರೆ, ಇಫ್ ಯು ಫೋಕಸ್ ಮೆಡಿಟೇಟ್ ಮಾಡಿದರೆ, ನಿಮಗೆ ದಟ್ಸ್ ದ ಬೆಸ್ಟ್ ಎನ್ವಿರಾನ್ಮೆಂಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ವಿತ್ ಪಾಸಿಟಿವ್ ಎನರ್ಜಿ ಇದೆ, ಭಾಳ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಸೊ ಇಲ್ಲಿ ಬೈಕ್ ಪಾರ್ಕ್ ಮಾಡಿದ್ವಿ. ಬೈಕ್ ಪಾರ್ಕ್ ಮಾಡಾದ್ಮೇಲೆ ಇಲ್ಲಿ ಒಂದು 30 steps ಇದೆ. 30 steps ಹತ್ತಿದ ತಕ್ಷಣ ಟುವರ್ಡ್ಸ್ ಯು ಲೆಫ್ಟ್ ದೇರ್ ಇಸ್ ವ್ಯೂ ಪಾಯಿಂಟ್ ಅನ್ಬೋದು, ಆ್ಯಂಡ್ ಟುವರ್ಡ್ಸ್ ಯು ರೈಟ್ ದೇರ್ ಇಸ್ ದ ಟೆಂಪಲ್.
ನಾವು ನಮ್ಮ ಫ್ರೆಂಡ್ಸ್ ನೀರು ಕ್ಯಾರಿ ಮಾಡಿರಲಿಲ್ಲ, ನೀರಿನ ಸ್ವಲ್ಪ ತೊಂದರೆ ಆಯಿತು. ಸೊ ನೀವು ಹೋದಾಗ ದಯವಿಟ್ಟು ನೀರು ವಾಟರ್ ಬಾಟಲ್ಸ್ ಕ್ಯಾರಿ ಮಾಡಿರಿ. ಸೊ ದಿಸ್ ವಾಸ್ ದ ಎಂಟ್ರೆನ್ಸ್ ಆದಮೇಲೆ ಯು ಕ್ಯಾನ್ ಸಿ ಆ ಲೆಫ್ಟಿಗೆ ಸಿಟ್ಟಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ ಅಲ್ಲಿ. ಕೈಂಡ್ ಆಫ್ ದಿಸ್ ವಾಸ್ ದ ಟೆಂಪಲ್, ದಿಸ್ ವಾಸ್ ದ ವ್ಯೂ ಪಾಯಿಂಟ್. ನೋಡಿ ಹಿಂಗಿದೆ. ಏನಾದ್ರು ಸನ್ರೈಸ್ ನೋಡೋಕ್ಕೆ, ಸನ್ಸೆಟ್ ನೋಡೋಕ್ಕೆ ಇಲ್ಲಿಗೆ ಬರ್ಬೋದು ನೋಡ್ರಿ. ಅರೌಂಡ್ ತೀರ್ಥಹಳ್ಳಿ ಹತ್ರ ಬರುತ್ತೆ, 1 hour ಡಿಸ್ಟೆನ್ಸ್ ಇದೆ. ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಬರ್ರಿ, ಗಲೀಜ್ ಮಾಡಬೇಡ್ರಿ, ಸೀನ್ರಿ ಎಂಜಾಯ್ ಮಾಡಿ. ಯಾಕಂದರೆ ದಿಸ್ ಪ್ಲೇಸ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂಸ್ and we have to respect that. ಸೊ ಬನ್ನಿ, ನಿಮಗೆ ದೇವಸ್ಥಾನದ ಒಂದು ಟೂರ್ ತೋರಿಸ್ತೀನಿ. ನೋಡಿ ಒಳಗಡೆ ಹೆಂಗೆ ಕೂಲಾಗಿದೆ. ಗಾಳಿ ಹೆಂಗೆ ಆರತ್ತಂದರೆ ಬಿಸಿ ಗಾಳಿ ಅಂತ ಏನಿಲ್ಲ, ತಣ್ಣ ಗಾಳಿ ಇರುತ್ತೆ. ಸೊ ನಾವು ಅಭಿಷೇಕ ಟೈಮಿಗೆ ಹೋಗಿದ್ವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಕುಂತೀವಿ. ಭಾಳ ಸ್ಟ್ರಗಲ್ ಮಾಡ್ತಿದ್ದೆ, ಎಲ್ಲ ಗೇರ್ಸ್ ಹಾಕೊಂಡೆಲ್ಲ ಬಂದಿದೆ, ಗೇರ್ಸ್ ಎಲ್ಲೂ ತೆಗೆಯೋಕೆ ಹೋಗಲಿಲ್ಲ. So this was the entry of the Ghat section part. ಒಂದನೇ ತಿರುವೆ ಹೇರ್ಪಿನ್ ಇದೆ. This is the best part of the AGUMBE Ghat. ಕಂಪ್ಲೀಟಾಗಿ ಗ್ರೀನ್ರಿ ಕವರ್ ಆಗಿದೆ. ನೀವು ಬಂದಾಗ ನೀವು ಮಂಕೀಸ್ ಭಾಳ ಕಾಣ್ತವೆ ಇಲ್ಲಿ, ಸೊ ಹುಷಾರಾಗಿದ್ವಿ. ಸೈಕ್ಲಿಸ್ಟ್ ಕೂಡ ಹೋಗ್ತಿರ್ತಾರೆ, ಗ್ರೇಟ್ ಪರ್ಸ್ನಾಲಿಟೀಸ್. ಇಲ್ಲೆಲ್ಲೋ ಒಂದು ಕಡೆ ಒಬ್ಬ ಬಸ್ದವ್ನು ಬಂದವರು, ಇವನೇ ನೋಡಿ ಎಷ್ಟು ಕ್ಲೋಸ್ ಆಗಿ ಹೋದವನು. ಜೀವ ಬಾಯಿಗೆ ಬಂದಿದ್ಬಿಟ್ರೆ ಆ ಟೈಮಲ್ಲಿ. ದಟ್ ವಾಸ್ ಅ ಕ್ಲೋಸ್ ಕಾಲ್. ಸೊ ನಾವು ಘಾಟ್ ಇಳ್ದು ನಾವು ಎಲ್ಲಿ ಹೋದ್ವಿ ಅಂದರೆ, ದೇರ್ ವಾಸ್ ಅ ಲೇಕ್, ವಾರಂಗ ಜೈನ್ ಟೆಂಪಲ್ ಅಂತ. ದಿಸ್ ವಾಸ್ ದ ವಾರಂಗ ವಿಲೇಜ್ ಅನ್ಬೋದು. ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಒಂದು ಲೇಕ್ ಇದೆ. ಅಲ್ಲಿ ಯೂಶ್ವಲಿ ಶೂಟ್ ಮಾಡೋಕ್ಕೆ ಅಲೋ ಮಾಡಲ್ಲ, ಬಟ್ ನಾವು ಹೆಂಗೊಂದು ಮಾಡಿ ಕ್ಯಾಮ್ರಾ ಬಚ್ಚಿಟ್ಕೊಂಡು ಶೂಟ್ ಮಾಡಿದ್ವಿ. ಇಲ್ಲಿ ಪರ್ ಹೆಡ್ ಅರೌಂಡ್ 20 rupees ಕಾಸ್ಟ್ ಆಗುತ್ತೆ ಟಿಕೆಟು. ಒಳಗಡೆ ಕೌಂಟ್ರಲ್ಲಿ ಮಾಡಿಸ್ಬೇಕು. ಇಫ್ ಯು ರಿಕ್ವೆಸ್ಟ್ ದೆಮ್, ದೇ ವಿಲ್ ಅರೇಂಜ್ ಲಂಚ್ ಆಲ್ಸೋ ಫಾರ್ ಯು. ಬ್ಯೂಟಿಫುಲ್ ಆಗಿದೆ. ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಜೊತೆ ನೀವು ಎಂಜಾಯ್ ಮಾಡ್ಬೋದು ಇಲ್ಲಿ ಹೋಗಿ. ಸೊ ನೀವು ಉಡುಪಿ ಸೈಡ್ ಹೋಗ್ತೀರಾ ಅಂದರೆ ನಿಮಗೆ ಆನ್ ದ ವೇನೇ ಬೀಳುತ್ತೆ ರೋಡು. ಪ್ಲೀಸ್, ಇಫ್ ಯು ಗೋ ಟು ದಿಸ್ ಪ್ಲೇಸ್ ಯು ವಿಲ್ ಲವ್ ಇಟ್. ನಾವು ಹೋಗಿದ್ದು ಟೈಮ್ ಹೆಂಗಿತ್ತು ಅಂದರೆ ಅರೌಂಡ್ 1:15ಗೆ ಹೋಗಿದ್ವಿ, 1:30ಗೆ ಕ್ಲೋಸ್ ಅಂತ. ಸೊ ಅವ್ರು ಜಲ್ದಿ ಟಿಕೆಟ್ ಮಾಡಿಸ್ಕೊಂಬರ್ರಿ, 15 minutes ಅಷ್ಟೇ ಟೈಮ್ ಇತ್ತು. ಅದಾದಮೇಲೆ ಮತ್ತೆ ತಿರ್ಗಾ 4 o'clockಗೆ ಓಪನ್ ಆಗೋದು. ಶೂಸ್ ಹಾಕೊಂಡು ಹೋಗಂಗಿಲ್ಲ. ಸೊ ಶೂಸ್ ಅಟ್ ಆರ್ ಆನ್ ಯುವರ್ ಓನ್ ರಿಸ್ಕ್. ಹೊರಗಡೆ ಗಾಡಿ ಹತ್ರ ಬಿಟ್ಟು ಬರ್ರಿ, ದೂರ ಎಲ್ಲ. ಬ್ಯೂಟಿಫುಲ್ ಆಗಿದೆ. ಪಾಂಡಲ್ಲಿ ಫಿಶಸ್ ಇದ್ದಾವೆ, ಅದಕ್ಕೆ ಮಂಡಕ್ಕಿ ಹಾಕ್ಬೋದು. ನೀವು ಕ್ಯಾನ್ ಎಂಜಾಯ್ ದಟ್. ರೈಸ್ ಹಾಕ್ಬೋದು. ದಿಸ್ ಈಸ್ ಆಲ್ಸೋ ಅ ಜೈನ್ ಟೆಂಪಲ್. ಇಟ್ಸ್ ಅ ಪ್ರೈವೇಟ್ ಆ್ಯಕ್ಚುಲಿ, ಗೌರ್ಮೆಂಟ್ ಕಡೆಯಿಂದ ಏನೂ ಮಾಡಿಲ್ಲ ಇದು. ಸೊ ದ್ಯಾಟ್ ಈಸ್ ದ ರೀಸನ್ ಇಲ್ಲಿ ಫೋಟೋ ಆ್ಯಂಡ್ ವಿಡಿಯೋ ಶೂಟ್ ಮಾಡೋಕ್ಕೆ ಅಲೋ ಮಾಡಲ್ಲ. ಫೋನಲ್ಲಿ ತಗೋಬೋದು, ಬಟ್ ಇಫ್ ಯು ಕ್ಯಾರಿ ಗೋಪ್ರೋಸ್ ಆರ್ DSLRs ಅವರು ಅಲೋ ಮಾಡಲ್ಲ. ದಿಸ್ ವಾಸ್ ದ ಗೈ ಹೂ ವಾಸ್ ರೋವಿಂಗ್ ದ ಬೋಟ್. ಹ್ಯೂಮಿಡಿಟಿ ಸಿಕ್ಕಾಪಟ್ಟೆ ಇತ್ತು. ಆ ಹೀಟಿಗೆ ಅಂತೂ ನಮಗೆ ಸಾಕಾಗೋಗ್ಬಿಟ್ಟಿತ್ತು. Say guys. Hi GoPro. Hi GoPro ಅಂಬೇಕು. ನೀವು ನೋಡುವ ನೀವು ಸಾಕಿರೋದು
ಸ್ನೇಹಿತರೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ, ಆದರೆ ನಾವು ನಿಮಗೋಸ್ಕರ ಸೀಕ್ರೆಟಾಗಿ ಮಾಡ್ತಿದ್ದೀವಿ. ಇದಕ್ಕೋಸ್ಕರ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕೈ ಮುಗಿದು ಪಾರ್ಶ್ವನಾಥ್ ತೀರ್ಥಂಕರ್ ಅವರು ಸೇಮ್ ನಾ ಬೆಟ್ಟದಲ್ಲಿತ್ತಲ್ಲ, ಸೇಮ್ ತೀರ್ಥಂಕರ್. So after visiting the temple, now to return advi towards Agumbe, and after that we had a lunch ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ದಾವಣಗೆರೆಗೆ ಹೊರಟ್ವಿ. ಅರೌಂಡ್ 9 o'clock ಹೋಮ್ ರೀಚ್ ಆದ್ವಿ. ಭಾಳ ಹೆಕ್ಟಿಕ್ ಜರ್ನಿ ಇತ್ತು. ಒಂದೇ ದಿವಸದಲ್ಲಿ ಅರೌಂಡ್ 450 kilometers ಕವರ್ ಮಾಡಿದ್ವಿ ನಾವು. ಸೊ ನಿಮ್ಮ ಮುಂದೆ ಏನು ಬೆಟ್ಟ ಇದೆ ಅದೇ ಆಗುಂಬೆ ಘಾಟ್. ಅದು ಎಷ್ಟು ವಿಶಾಲವಾಗಿದೆ ನೋಡ್ರಿ. So if you have watched this video till here, please hit the like, share and subscribe button, and please hit the bell icon for regular updates. Thank you.